ಜಗದ್ಗುರು ಶ್ರೀ ಸಿದ್ಧಾರೂಢ ಮಹಾಸ್ವಾಮಿಗಳ ಮೂರ್ತಿ ಪ್ರಾಣ ಪ್ರತಿಷ್ಠಾಪನಾ ಹಾಗೂ ಮಂದಿರದ ಕಳಸಾರೋಹಣ ನಿಮಿತ್ಯ ಪ್ರವಚನ ಮಹಾಮಹೋತ್ಸವದ ಪರಮಪೂಜ್ಯ ಶ್ರೀ ಸದ್ಗುರು ಶಿವಕುಮಾರ ಮಹಾಸ್ವಾಮಿಗಳು ದಿನಾಂಕ 26, 27 ಮತ್ತು 28 ನವೆಂಬರ್ ಬುಧವಾರದಿಂದ ಶುಕ್ರವಾರದವರೆಗೆ ಶ್ರೀ ಶಿವಸಿದ್ಧಾಶ್ರಮ ಜ್ಞಾನಯೋಗ ಪೀಠ, ಕೋಟ್ನೂರ್, ಜೇವರ್ಗಿ ರಸ್ತೆ, ಕಲಬುರ್ಗಿ ಸ್ವಾಮೀಜಿರವರ ಪ್ರವಚನಗಳು ಎಲ್ಲಾ ಭಕ್ತರು ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಿದರು. ಪುಷ್ಪಗಳು ಪರಿಮಳವ ಸೂಸುತ್ತಿವೆ ಏಳು, ದುಂಬಿಗಳು ರಸದುಂಬಿ ಹಾಡುತ್ತಿವೆ ಕೇಳು. ಪುಷ್ಪಗಳು ಪರಿಮಳವ ಸೂಸುತ್ತಿವೆ ಏಳು, ದುಂಬಿಗಳು ರಸದುಂಬಿ ಹಾಡುತ್ತಿವೆ ಕೇಳು. ಸದ್ಗುರುವೇ ಸಿದ್ಧಾರೂಢ, ಉದಯವಾಯಿತು ಏಳು ಸ್ವಾಮಿ ದಯೆ ತೋರು. ಪುಷ್ಪಗಳು ಪರಿಮಳವ ಸೂಸುತ್ತಿವೆ ಏಳು, ದುಂಬಿಗಳು ರಸದುಂಬಿ ಹಾಡುತ್ತಿವೆ ಕೇಳು. ಸದ್ಗುರುವೇ ಎಲ್ಲಿರುವೆ ಗುರು ಸಿದ್ಧಾರೂಢ, ಉದಯವಾಯಿತು ಏಳು ಸ್ವಾಮಿ ದಯೆ ತೋರು. ಪುಷ್ಪಗಳು ಪರಿಮಳವ ಸೂಸುತ್ತಿವೆ ಏಳು. ಚಳಕಾಪುರ ಕ್ಷೇತ್ರದಲ್ಲಿ ಜನ್ಮವ ಪಡೆದವನೇ, ಶಿವಯೋಗಿಯ ಲಕ್ಷಣದಿ ಬೆಳೆಯುತ್ತ ನಡೆದವನೇ. ಚಳಕಾಪುರ ಕ್ಷೇತ್ರದಲ್ಲಿ ಜನ್ಮವ ಪಡೆದವನೇ, ಶಿವಯೋಗಿಯ ಲಕ್ಷಣದಿ ಬೆಳೆಯುತ್ತ ನಡೆದವನೇ. ಗುರುದೇವೋ ಭವ ಎಂಬ ಅಭಯವ ನುಡಿದವನೇ, ಗುರುದೇವೋ ಭವ ಎಂಬ ಅಭಯವ ನುಡಿದವನೇ. ಉದಯವಾಯಿತು ಏಳು ಸ್ವಾಮಿ ದಯೆ ತೋರು. ಪುಷ್ಪಗಳು ಪರಿಮಳವ ಸೂಸುತ್ತಿವೆ ಏಳು, ದುಂಬಿಗಳು ರಸದುಂಬಿ ಹಾಡುತ್ತಿವೆ ಕೇಳು. ಸದ್ಗುರುವೇ ಎಲ್ಲಿರುವೆ ಗುರು ಸಿದ್ಧಾರೂಢ, ಉದಯವಾಯಿತು ಏಳು ಸ್ವಾಮಿ ದಯೆ ತೋರು. ಪುಷ್ಪಗಳು ಪರಿಮಳವ ಸೂಸುತ್ತಿವೆ ಏಳು, ದುಂಬಿಗಳು ರಸದುಂಬಿ ಹಾಡುತ್ತಿವೆ ಕೇಳು. ಗಮಯ ಮೃತ್ಯುರ್ಮಾಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಸಾಂಕೇತಿಕವಾಗಿ ಜ್ಯೋತಿಯನ್ನು ಬೆಳಗಿಸುವುದರೊಂದಿಗೆ ನಮ್ಮೆಲ್ಲರ ಅಂತಃಕರಣದಲ್ಲಿ ಅನಂತ ಜನ್ಮಗಳಿಂದ ತುಂಬಿದ ಅಜ್ಞಾನದ ಅಂಧಕಾರವನ್ನು ಹೊಡೆದೋಡಿಸುವ ಜ್ಞಾನ ದೀವಿಗೆಯನ್ನು ಬೆಳಗಿಸಿರುವಂಥ ಪೂಜ್ಯಪಾದ ಸದ್ಗುರುಗಳ ಶ್ರೀಚರಣಗಳಿಗೆ ಅನಂತನಂತ ಭಕ್ತಿಯ ಪ್ರಣಾಮಗಳು. ದಿವಾಸಿಸಿ ಗುರು
नमः शिवाय शांताय नमः भूमाय शंभवे नमः शिवाय कल्याणी भगवते नमो नमः वरदं सिद्धारूढ महात्माने नमः शिरसाष्टांगदण्डवत् नमस्कारान् समर्पयामि हर शंभो महादेवा राजत्रिलोचना दया सिन्धो दीनबन्धो रक्ष रक्ष महेश्वरा माया समुद्रपतितानन्द करुणाय नमो भक्तवत्सल शंकर श्री सिद्धारूढ़ महास्वामिने नमः स्तोत्रं समर्पयामि मोक्षापेक्षगे तत्त्वं पददात्तव बोधिसिदि गुरुवर तव बोधिसिदि मोक्षवाहन शंकर नामोच्चारव ಮಾಡಿಸಿದಿ ಚಾರವ ಮಾಡಿಸಿದಿ ಶ್ಯಾಮಧಾಮ ಶ್ರೀರಾಮ ಭಿನ್ನ ಶಂಕರ ನೀಡಿರುವಿ ಗುರುವರ ಶಂಕರ ನೀಡಿರುವಿ ಶಿವರಾಮ ಕೃಷ್ಣಾನಂದ ಭಾರತಿ ಮಹಾಸ್ವಾಮಿ ಮತ್ತೆ
ಕದಿನಾಶಿಸಿರಿ ವರಮೂಲದ ಪುರದೈವದಿಂದಲೇ ನಿರುತದಿ ವಾಸಿಸಿರಿ ಗುರುವರ ಹರುಷದಿ ವಾಸ ಶ್ರೀಮದ್ ಜಗದ್ಗುರು ಸಿದ್ಧಾರೂಢ ಸ್ವಾಮಿ ಮಹಾರಾಜ್ ಕಿ ಜೈ, ಶ್ರೀ ಶರಣ ಬಸವೇಶ್ವರ ಮಹಾರಾಜ್ ಕಿ ಜೈ, ಸದ್ಗುರುನಾಥ ಮಹಾರಾಜ್ ಕಿ ಜೈ, ಸಕಲ ಸಾಧು ಸಂತ ಮಹಾರಾಜ್ ಕಿ ಜೈ. ಜಯ ಮಂಗಲಂ. ಶಿವಾಯ ನಮಃ ಓಂ 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 ಧನ್ಯವಾದಗಳು. ಗುರುವರ ಶಾಂತಿಯ ಪ್ರೀತಿಗೆ ಚರಣ ಭಜಕರಾದು ವಿತರುಂಡವ ತ್ವರಿತದಿ ನಾಶಿಸಿರಿ ಗುರುವರ ತ್ವರಿತದಿ ನಾಶಿಸಿರಿ. ಹರ ಹರ ಗುರು ಶಂಭೋಲಿಂಗ ನಿಮ್ಮ ದಿವ್ಯ ಪಾದ ಹರ ಹರ ಗುರು ಶಂಭೋಲಿಂಗ ನಿಮ್ಮ ದಿವ್ಯ ಪಾದ ಪಟ್ಟಿ ನೋಡು ಬರೆದ ಚಕ್ರವಜದಂದರನೆ ಪಟ್ಟು ಶಿರವರಿದುದು ನಿನ್ನ श्री सद्गुरु शिवानंद भारती महास्वामी जी महाराज की, श्री सद्गुरु शिवकुमारेश्वर महाराज की, भगवती राजराजेश्वरी माता की जय.
सत्य सनातन धर्म की जय। जय मंगलम जय हर नमः पार्वती पतये शिव हर हर महादेव हर। ಚೌಕಾಪುರದ ಸಿದ್ಧಾರೂಢ ಮಂದಿರದ ಗುರುಕುಮಾರ 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 ಭಕ್ತರ ಪಾಲನೆ ಕಾಮಧೇನುವಾದ ಪರಮಗುರು ಸಿದ್ಧಾರೂಢ ಮಹಾಸ್ವಾಮಿಗಳ ಚಿನ್ಮಯ ಚರಣಗಳಿಗೆ ಅನಂತ ಪ್ರಣಾಮಗಳನ್ನು ಸಮರ್ಪಿಸಿ ಸಮಸ್ತ ಗುರು ಪರಂಪರೆಗೂ ವಂದಿಸಿ ಈ ಭವ್ಯ ಕಾರ್ಯಕ್ರಮದ ಸನ್ನಿಧಾನವನ್ನು ಅನುಗ್ರಹಿಸಿದ ಪರಮ ಪೂಜ್ಯ ಶಿವಾನಂದ ಮಹಾತ್ಮ ಮಹಾಸ್ವಾಮಿಗಳ ಪಾದಾರವಿಂದಗಳಿಗೆ ನಮಿಸಿ ಕಾರ್ಯಕ್ರಮದಲ್ಲಿ ಇಲ್ಲಿವರೆಗೆ ತಮ್ಮ ಸದುಪದೇಶವನ್ನು ದಯಪಾಲಿಸಿದ ವಿನವ ಸಿದ್ಧಾರೂಢ ಮಹಾಸ್ವಾಮಿಗಳಿಗೂ ವೇದಿಕೆಯನ್ನು ಅಲಂಕರಿಸಿ ತಮ್ಮ ದಿವ್ಯ ದರ್ಶನವನ್ನು ದಯಪಾಲಿಸಿದ ಎಲ್ಲ ಪೂಜ್ಯರಿಗೂ ವಂದಿಸಿ ಪ್ರಿಯ ಪುಣ್ಯಾತ್ಮರೇ ನಿಮ್ಮೆಲ್ಲರಿಗೂ ಶರಣ. ಸಮಯ ಬಹಳ ಆಗಿದೆ, ಅಪ್ಪಗಳಿಗೆ ಹೋಗುವುದದ ಗಡಬಡದಾಗ ಏನಾರು ಮಾಡಕ್ಕೆ ಹೋದ್ರೆ ಏನಾರು ಆಗ್ತದೆ ನಿಮ್ಗೆ ಗೊತ್ತವ. ಅದಕ್ಕೆ ಏನೂ ಮಾತಾಡಲಾರ್ದೆ ಒಂದು ತಾಸೆ ಮಾತಾಡ್ತೀನಿ. ಸ್ವಲ್ಪ ಮಾತಾಡೋ ನಾನು ಚಟ ಇಲ್ಲ, ಈಗ ಬಹಳ ಮಾತಾಡಕ್ಕೆ ಬರಂಗಿಲ್ಲ. ಲಕ್ಷ್ಮೀ ತಾಯಿಯವರ ಪ್ರಯತ್ನ, ಅವರ ಸಿದ್ಧಾರೂಢ ಚರಣದಲ್ಲಿರ್ತಕ್ಕಂಥ ಭಕ್ತಿ ಬಹಳ ದೊಡ್ಡದು ಅಂದರೆ ನಮಗೆಲ್ಲರಿಗೂ ಗೊತ್ತಾಗಲಿ. ಏನಿಲ್ಲ, ಈ ಕಲಬುರಗಿ ಬರಕ್ಕಲ್ಲಂತಿರೋರು ನಾವಂದೇವಿ ದೊಡ್ಡ ವಿದ್ವಾಂಸರಿದ್ದೀರಿ, ಹೆಮ್ಮೆ ಆಗ್ಯದ. ಈ ಬೀದರ್ದಾಗ ಇದ್ದು ಏನು ಮಾಡ್ತೀರಿ ಹೋರಿ ಅಂತ ಒಲ್ಲಂದ್ರೆ ಒತ್ತಾಯ ಮಾಡಿ ಕಳಿಸಿದೇವಿ. ಈಗ ನೀವು ಕರ್ಕೊಂಡು ಹೋಗ್ಬೇಕಂದ್ರೆ ಬಿಡಂಗಿಲ್ಲ, ಹಿಂಗಾಗಿ ಕೂತೀರಿ ನೀವು. ಈಗ ನೀವು ಬಿಡಕ್ಕೆ ತಯಾರಿಲ್ಲ ಅವ್ರಿಗೆ. ಯಾಕೆ ನೇಮದ ಬಂಗಾರ ಬೆಳ್ಳಿ ಎಷ್ಟು ಹಳಿದಿರ್ತದೆ ಅಷ್ಟು ಕಿಮ್ಮತ್ತು ಜಾಸ್ತಿ ಬರ್ತದೆ, ಗೊತ್ತದಿಲ್ಲ ನಿಮ್ಗೆ, ಕಿಮ್ಮತ್ತು ಜಾಸ್ತಿ ಇರ್ತದೆ. ಅದಕ್ಕೆ ವಿದ್ವಾಂಸರು ಅದಾರೆ, ನಿರಾಭಾರಿ ಅದಾರೆ. ಅಂತಹದ್ರೊಳಗೆ ಏನಪ್ಪ ಅಂದ್ರೆ ಸಿದ್ಧಾರೂಢ ಮೇಲಂಕರ 100ಕ್ಕೆ 100 ವಿಶ್ವಾಸ ಶ್ರದ್ಧೆ ಅವರಿಗೆ. ಅದು ಇಲ್ಲೇ ಏನು ಮಾಡಂಗಿಲ್ಲ ಅವರು. ಆ ಭಕ್ತಿಯಿಂದ ಇಲ್ಲಿ ದೊಡ್ಡ ಈ ಆಶ್ರಮ ಇದು ಸಿದ್ಧಾರೂಢ ಸಮಾರ್ಧ ಬೆಳಗುವೆ ಆರತಿಯ ಗುರುವರ ಬೆಳಗುವೆ ಆರತಿಯ ಮೋಕ್ಷಾಂಪೇಕ್ಷಗೆ ತತ್ವಂ ಪದದ ಅರ್ಥವ ಬೋಧಿಸಿದೆ ಗುರುವರ ಅರ್ಥವ ಬೋಧಿಸಿದೆ ಮೋಕ್ಷವಾಹನ ಶಂಕರ ನಾಮೋದ್ಧಾರವ ಮಾಡಿಸಿದೆ ಗುರುವರ ಚಾರವ ಮಾಡಿಸಿದೆ
ನಾ ಶಂಕರ ನೀನಿರುವೆ ಗುರುವರ ಶಂಕರ ನೀನಿರುವೆ ಕಾಮ ಕ್ರೋಧವನಾಶಿಸಿ ಜಗದೊಳು ಶಾಂತಿಯ ಬೀರಿದೆ ಗುರುವರ ಶಾಂತಿಯ ಬೀರಿದೆ ಚರಣ ಭಜಕರ ದುರಿತ ವೃಂದವ ತ್ವರಿತದಿ ನಾಶಿಸಿದೆ ಗುರುವರ ತ್ವರಿತದಿ ನಾಶಿಸಿದೆ ವರ ಬೃಹದಾಪುರ ದೈವದಿಂದಲೇ ನಿರುತದಿ ವಾಸಿಸಿದೆ ಗುರುವರ ಹರುಷದಿ ವಾಸಿಸಿದೆ ಗುರುರಾಜ ಸಿದ್ಧಾರೂಢ ಸಮರ್ಥ ಬೆಳಗುವೆ ಆರತಿಯ ಗುರುವರ ಬೆಳಗುವೆ ಆರತಿಯ ಗುರುವರ ಬೆಳಗುವೆ ಆರತಿಯ ಹರಃ ಓಂ ಚೈತನ್ಯಂ ಶಾಶ್ವತಂ ಶಾಂತಂ ಯೋಮಾದಿ ಮಾತೋಶ್ರೀಗಳಾದಂಥ ಲಕ್ಷ್ಮೀ ಅವರ ಚರಣಕ್ಕೂ ಕೂಡ ಈ ಸಂದರ್ಭದಲ್ಲಿ ನಮಸ್ಕರಿಸಿ ನಮ್ಮ ಆಳಂದಿನ ಸಿದ್ಧಾರೂಢ ಮಠದ ಪೂಜ್ಯರಲ್ಲೂ ಕೂಡ ನಾನು ಈ ಸಂದರ್ಭದಲ್ಲಿ ನಮಸ್ಕರಿಸಿ ವೇದಿಕೆ ಮೇಲೆ ಕೂತಂತ ಎಲ್ಲ ಪೂಜ್ಯರಲ್ಲಿ ನಮಸ್ಕರಿಸಿ ಎಲ್ಲ ನಮ್ಮ ತಾಯಂದ್ರ ಮಾತೋಶ್ರೀ ಅವರ ಚರಣಕ್ಕೂ ಕೂಡ ನಮಸ್ಕರಿಸಿ ಸೇರಿರುವಂತಹ ಎಲ್ಲ ಹಿರಿಯರೇ ತಾಯಂದ್ರೆ ನಮ್ಮೆಲ್ಲ ಅಣ್ಣ ತಮ್ಮಂದ್ರೆ ಇವತ್ತು ಈ ಕಾರ್ಯಕ್ರಮವನ್ನ ನೋಡಿದಾಗ ನಾವು ಕಲಬುರಗಿಯ ಕೋಟ್ನೂರಿನಲ್ಲಿ ಇಲ್ಲ ಸಿದ್ಧಾರೂಢರು ಹುಟ್ಟಿರುವಂತಹ ಚಳಕಾಪುರದಲ್ಲಿ ಇದ್ದೇವೆ ಅಂತ ಮಾತನ್ನ ಹೇಳಬೇಕಾಗತ್ತೆ. ಆ ರೀತಿಯಾದಂತಹ ಒಂದು ಸುಂದರವಾದಂತಹ ಕಾರ್ಯಕ್ರಮವನ್ನ ಇಲ್ಲಿ ಎಲ್ಲರೂ ಸೇರಿ ಮಾಡಿರುವಂಥದ್ದು. ವಿಶೇಷವಾಗಿ ಅಪ್ಪೋರು ಈಗಿನ ಯುಗದಲ್ಲಿ ಮಾತೋಶ್ರೀ ಅವರು ಹೇಳಿದ್ರು ಸಿದ್ಧಾರೂಢರ ಪವಾಡ. ಅವಾಗೇನು ನಾವು ಯಾರೂ ಕೂಡ ಹುಟ್ಟಿರ್ಲಿಲ್ಲ. ಆದರೆ ಸಿದ್ಧಾರೂಢರ ಅವತಾರಿಯಾಗಿ ಸಿದ್ಧಾರೂಢರ ಅವತಾರವನ್ನ ತಾಳಿ ಶಿವಕುಮಾರ ಅಪ್ಪೋರು ಈ ಭೂಮಿ ಮೇಲೆ ಹುಟ್ಟಿದಂತ ಸಂದರ್ಭದಲ್ಲಿ ನಾವು ಹುಟ್ಟಿದೇವಲ್ಲ, ಅದು ನಮ್ಮ ಪೂರ್ವಜನ್ಮದ ಪುಣ್ಯ, ಅದು ನಮ್ಮ ಭಾಗ್ಯ ಅಂತ ಮಾತನ್ನ ನಾವು ಈ ಸಂದರ್ಭದಲ್ಲಿ ಹೇಳ್ಬೇಕಾಗತ್ತೆ. ಆ ರೀತಿ ಶಿವಕುಮಾರ ಅಪ್ಪೋರು ಇವತ್ತು ನಮ್ಮೆಲ್ಲರಿಗೂ ಕೂಡ ಸಿದ್ಧಾರೂಢರ ಸ್ವರೂಪರಾಗಿ ಅವರ ಒಂದು ಅವತಾರವನ್ನ ತಾಳಿ ಇವತ್ತು ನಮಗೆ ಆಶೀರ್ವಾದವನ್ನ ಮಾಡ್ತಾ ಇರುವಂತದ್ದು ಇದು ನಮ್ಮ ಸೌಭಾಗ್ಯ ಅಂತ ಮಾತನ್ನ ಮತ್ತೊಮ್ಮೆ ಈ ಸಂದರ್ಭದಲ್ಲಿ ಹೇಳಿ, ನಮ್ಮ ಹಿಂದಿನ ಡಿಸಿಗಳಾದಂತಹ ದಯಾನಂದ ಅಕ್ಷರ್ ಅವರು ಈಗ ಬಂದು ನಮ್ಮ ಕಲಬುರಗಿ ವಿಶ್ವವಿದ್ಯಾಲಯದ ವಿಸಿ ಆಗಿ ಸೇವೆ ಮಾಡಿದ್ರು. ಆದ್ರೆ ಹೆಂಗಾರು ಓಕೆ. जननी जनको तथा तत्वोपदेशकर्तारं नत्वा ಪರಮ ಪೂಜ್ಯ ಪ್ರಾತಸ್ಮರಣೀಯ ಪರಮೇಶ್ವರನ ಪರಾವತಾರಿ ಪರಮ ಕಲ್ಯಾಣಕಾರಿ ಪರಮ ದಯಾನಿಧಿ ಭಕ್ತಕಾಮ ಕಲ್ಪದ್ರುಮರೆನಿಸಿರುವ ಖಂಡ ಸಚ್ಚಿದಾನಂದ ಘನ ಲೀಲಾಮೂರ್ತಿ ಜಗದ್ಗುರು ಜಗದ್ವಂದ್ಯ ಶ್ರೀ ಸಿದ್ಧಾರೂಢ ಮಹಾಸ್ವಾಮಿಗಳವರ ದಿವ್ಯ ಹಿಡಿದಾವರೆಗಳನ್ನು ಎನ್ನುವ ಪದ್ಮದಲ್ಲಿ ಭಕ್ತಿಪೂರ್ವಕವಾಗಿ ಸ್ಮರಿಸಿ ತತ್ಸ್ವರೂಪರೇ ಆಗಿರುವ ಪರಮ ಪೂಜ್ಯ ಪ್ರಾತಸ್ಮರಣೀಯ ಅನಂತ ಶ್ರೀ ವಿಭೂಷಿತ ಅನಂತ ಕಲ್ಯಾಣ ಗುಣಗಣ ಸಮನ್ವಿತ
ಅರಿವಿನ ಮಹಾಚೇತನ ಶಕ್ತಿಯಾಗಿರುವ ಸದ್ಗುರು ತಂದೆಯ ಪವಿತ್ರ ಲೀಲಾವರೆಗಳಲ್ಲಿ ಅನಂತ ಕೋಟಿ ಭಕ್ತಿಪೂರ್ವಕ ಅಕ್ಷರ ಸಾಷ್ಟಾಂಗ ಪ್ರಣಾಮಗಳನ್ನು ಸಮರ್ಪಿಸಿ ಕ್ಷೇತ್ರಾಧಿಪತಿ ದೇವತೆ ಪರಮಪೂಜ್ಯ ಪ್ರಾತಸ್ಮರಣೀಯ ಶ್ರೀ ಶರಣಬಸವೇಶ್ವರರ ಪವಿತ್ರ ಅಡಿದಾವರೆಗಳಲ್ಲಿ ಅನಂತ ಕೋಟಿ ಭಕ್ತಿಪೂರ್ವಕ ಅಕ್ಷರ ಸಾಷ್ಟಾಂಗ ಪ್ರಣಾಮಗಳನ್ನು ಸಮರ್ಪಿಸಿ ವೇದಿಕೆಯನ್ನು ಅಲಂಕರಿಸಿರುವ ಪರಮಪೂಜ್ಯ ಶ್ಲೋಕ್ರಿಯ ಬ್ರಹ್ಮನಿಷ್ಠ ಜಡಸಿದ್ದೇಶ್ವರ ಮಹಾಸ್ವಾಮೀಜಿಯವರೇ ಮೊದಲು ಮಾಡಿಕೊಂಡು ಎಲ್ಲ ಅನುಭಾವ ಶ್ರೀಗಳವರ ಶ್ರೀಚರಣಕ್ಕೆ ಶರವಾಗಿ ಇವತ್ತಿನ ಸಭೆಗೆ ವಿಶೇಷವಾಗಿ ಆಗಮಿಸಿರುವ ನಮ್ಮ ನೆಚ್ಚಿನ ನಾಯಕ ಮಾಜಿ ಶಾಸಕರಾಗಿರ್ತಕ್ಕಂತಹ ಶ್ರೀ ದತ್ತಾತ್ರೇಯ ಚಂದ್ರಶೇಖರ್ ಪಾಟೀಲ್ ಅವರಲ್ಲಿಯೂ ಅನಂತ ಶರಣು ಸಮರ್ಪಿಸಿ ಆಗಮಿಸಿರುವ ಸಮಸ್ತ ಮಹಾದೇವಕ್ಕೆ ಶರಣಾರ್ಥಿಗಳನ್ನು ಸಮರ್ಪಿಸುತ್ತಾ ಶಿವ ಸ್ವರೂಪಿಗಳೇ, ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆಯ ಮತ್ತು ಕಳಸಾರೋಹಣದ ನಿಮಿತ್ತವಾಗಿ ಹಮ್ಮಿಕೊಂಡಿರ್ತಕ್ಕಂತಹ ಈ ಪವಿತ್ರ ಜ್ಞಾನದಾಸೋಹ ಕಾರ್ಯಕ್ರಮ ಇವತ್ತು ಸಮಾರೋಪ ಸಮಾರಂಭದಲ್ಲಿ ನಾವೆಲ್ಲರೂ ಕೂಡಿದ್ದೇವೆ. ಸದ್ಗುರುಗಳ ಅಪಾರ ಕೃಪೆಯಿಂದ ಈ ಕಾರ್ಯಕ್ರಮ ಸಾಂಗವಾಗಿ ತಲುಪಿದೆ. ಇವತ್ತಿನ ವಿಷಯವನ್ನು ಕುರಿತು ಎಲ್ಲ ಪೂಜ್ಯರು ಬಹಳ ಸುಂದರವಾಗಿ ಉಪದೇಶಾಮೃತವನ್ನು ಕರುಣಿಸಿದ್ದಾರೆ. ಎಲ್ಲರಿಗೆ ಬಿಟ್ಟರೆ ಒಂದೊಂದು ತಾಸಕ್ಕೆ 2 ತಾಸು ಹೇಳೋರು ಅದಾರ. ನಾವು ನಾವು ಟೈಮಿಗೆ ಪಾಬಂದಿ ಹಾಕಿದ್ದಕ್ಕೆ ಪಾಪ ಅವ್ರು ಜಲ್ದಿ ಬಿಡಾಕತ್ತಾರ. ಕೆಲವರಿಗೆ ಬಿಟ್ಟಿದ್ವಿ ಹೇಳೋರು ಟೈಮ್ ಅದ. ಎಲ್ಲರೂ ಭಾರಿ ಪ್ರವಚನ ಮಾಡೋರು ಅದಾರ, ಮಸ್ತ್ ಜ್ಞಾನಿಗಳದಾರ. ಅನಿವಾರ್ಯ ಕಾರಣದಿಂದ ಅವನು ಕೈ ಬಿಡಬೇಕಾಗ್ತದ. ಇವತ್ತು ಶಾಂತರೊಡನಾಡು ನಾ ಏನು ಪ್ರವಚನ ಹೇಳ್ಬೇಕನ್ನಕತ್ತಿಲ್ಲ. ಈ ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಬಂದಿರಿ, ನಿಮಗೊಂದಿಷ್ಟು ಧನ್ಯವಾದ ಹೇಳಬೇಕಂತ ನಾನು ಮೈಕ್ ತಗೊಂಡಿನಿ ಅಷ್ಟೇ. ಅದಕ್ಕೆ ಈ ಕಾರ್ಯಕ್ರಮಕ್ಕೆ ಭಾಳ ಮುತುವರ್ಜಿ ವಹಿಸಿ ಭಾಳ ನೀವೆಲ್ಲರೂ ಸೇವಾ ಮಾಡಿರಿ. 1 ತಿಂಗಳು ಯಾಕೆ ಶ್ರಾವಣ ಹಿಡ್ಕೊಂಡು ಸೇವಾ ಹಾಗೆ ಚಾಲೂನೇ ಅದೇ ಇದು. ಎಲ್ಲರೂ ಒಬ್ಬರಲ್ಲ ಇಬ್ಬರಲ್ಲ ಎಲ್ಲರೂ ಸೇವಾ ಮಾಡ್ಕೋತಾನೆ ಬಂದಿದ್ವಿ. ಈಗ 1-2 ದಿವಸ ಆಯಿತು ಹಗಲ ರಾತ್ರಿ ನಿದ್ದೆ ನೀರಡಿಕೆ ಇಲ್ದೇನೆ ನಮ್ಮಲ್ಲಿ ಸೇವಾ ಮಾಡಿದವರು ನಮ್ಮ ಸುಶೀಲ್ ಕುಮಾರ್ ಮಾಮಡಿಯವರು, ನಮ್ಮ ಶಂಕರ್ರಾವ್ ಕುಣಕೇರಿಯವರು, ಹಗಲ ರಾತ್ರಿ ನಮ್ಮ ಕಲ್ಯಾಣರಾವ್ ಬುಜ್ಜುರ್ಕೆ ಅವರು, ನಮ್ಮ ಎಲ್ಲ ಟ್ರಸ್ಟ್ ಮಂಡಳಿಯವರು ಬಹಳ ಮುತುವರ್ಜಿ ವಹಿಸಿ ಕಾರ್ಯಕ್ರಮಕ್ಕೆ ಪಾಪ ಅವ್ರ ಮನ್ಯಾಗ ಉಂಡಾರೋ ನೀರಿಲ್ಲೋ ನೀಡಕ್ಕಿಲ್ಲ ಏನೂ ಇಲ್ಲ. ಹಂಗೆ ಮುಂಜಾನೆ 6ಕ್ಕೆ ಬರೋದು ನಿಂದಿರೋದು ಏನಿಲ್ಲ. ಅದ್ರಾಗ ನಮಗೊಂದು ಸಮಸ್ಯೆ ತಂದಿಟ್ರು. ಒಬ್ಬರು ಸ್ವಾಮಿಗಳ ಹೆಸರು ನಮಗೆ ಗೊತ್ತಿಲ್ಲ ಏನಿಲ್ಲ ಹಾಕಿದ್ದೇವಿ. ಅದಕ್ಕಾಗಿ ಎಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ ಎದ್ದೆ ಕೂತು ನಮಗೆ ಖೂನ ಇಲ್ರಿ, ಅದು ಹಾಕಿದ್ದೇವಿ ನಾವು, ನಮಗೆ ಗೊತ್ತಿಲ್ಲದು, ಆಮೇಲೆ ಆಗ್ಯದ್ರಿ ಇದೆಲ್ಲ ಗದ್ದಲ, ನಮ್ಗೇನು ಖೂನ ಇಲ್ರಿ ಅಂದ್ರೂ ಕೇಳಕ್ಕೆ ತಯಾರಿಲ್ಲ ಅವರು. ಪಾಪ ಅವ್ರದ್ದು ಅದ್ರ ಒಂದು ಬಂಧನ ಇರ್ತದೆ, ಅದು ಕೇಳಬೇಕಾಗ್ತದೆ, ಕೇಳ್ತಾರೆ. ಇರಲಿ, ಅವರಿಗೆಲ್ಲ ಉತ್ತರ ಕೊಟ್ಟೆವು. ಪಾಪ ಅವರು ಶಾಂತ ರೀತಿಯಿಂದ ನಮ್ಗೆ ಸಹಕಾರ ಮಾಡಿದ್ದಾರೆ. ಅದಕ್ಕೆ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ, ನಮ್ಮ ಇಲ್ಲಿ ಸೇವಾ ಮಾಡುವಂಥ ಭಾಳ ಮಂದಿ ಅದಾರ, ಸೇವಾ ಮಾಡೋರು, ಸಣ್ಣವ್ರು ದೊಡ್ಡವ್ರು ಕೂಡ ಸೇವಾ ಮಾಡಿದ್ದಾರೆ. ಅಡುಗೆ ಮನೆಯೊಳಗೆ ನಮ್ಮ 4 ಠಾಣದ ಭಕ್ತರು ಭಾಳ ಪ್ರೀತಿಲೇ ಸೇವಾ ಮಾಡಿದ್ರು. ಅವರು ನೀವೇನು ಚಿಂತೆ ಮಾಡೇಬೇಡ್ರಿ ಈ ಕಡೆ ಅಂತ ಹೇಳಿದ್ರು. ಅದ್ರಾಗ ನಮ್ಮ ರಾಜೇಂದ್ರ ಲಂಬೋನರವರು ಅವ್ರ ಮಕ್ಕಳು ಹಗಲ ರಾತ್ರಿ ಕೂಡ ಅವ್ರು ಏನು ಅಂತಾರೆ ಅದು ಆಗಿಂದಾಗೆ, ರಾತ್ರಿ 12 ಆಗಲಿ 1 ಆಗಲಿ 2 ಆಗಲಿ ಅವ್ರು ಏನು ಬೆಳ್ತಾರೆ ಆಗಿಂದಾಗೆ ಅವ್ರು ಕೊಡ್ಬೇಕು. ಅಲ್ಲಿದ್ದು ವ್ಯವಸ್ಥೆ ನಮ್ಮ ಈ ಕಡೆ ಅಡುಗೆ ಮನೆ ವ್ಯವಸ್ಥಾನು ನಮ್ಮ ಪಾರ್ವತಿ ಅವ್ರು ಈ ಕಡೆದು ವ್ಯವಸ್ಥೆ ಮಾಡಿಕೊಂಡ್ರು. ನಮ್ಮ ಸುಶೀಲ್ ಮಾಮಡಿಯವರು ಎಲ್ಲ ಮಹಾತ್ಮರಿಗೆ ಭಾಳ ಚಂದ ಅಡುಗೆ ವ್ಯವಸ್ಥೆ ಮಾಡಿದ್ದಾರೆ. ಎಲ್ಲರೂ ಭಾಳ ರುಚಿಕಟ್ಟ ಅದ ಅಂತ ತಿಳ್ಕೊಂಡು ಹೇಳಿದರು. ಅದ್ರಾಗ ಅವ್ರ ಭಕ್ತಿ ಕೂಡೇದೇನೋ ಅದಕ್ಕೆ ಇನ್ನೊಟ್ಟು ರುಚಿ ಹೆಚ್ಚಾಗಿಬಿಟ್ಟದ. ಭಕ್ತಿಲಿ ಮಾಡುವ ಸೇವಾ ಇದು ಕೂಲಿಗೆ ಮಾಡುವ ಸೇವಾ ಅಲ್ಲ. ಕೂಲಿಗೆ ಮಾಡಿದ್ರೆ ಅದು ಪುಣ್ಯ ಮುಟ್ಟಂಗಿಲ್ಲ. ಪ್ರೇಮದಿಂದ ಗುರುನಾಥನ ಸೇವಾ ಅಂತ ತಿಳ್ಕೊಂಡು ಯಾರು ಮಾಡ್ತಾರ ಅವ್ರೊಳಗೆ ಬಹಳ ಅಂತಃಕರಣ ಮೃದುನೂ ಇರ್ತದ. ಅವ್ರಿಗೆ ಪರಮಾತ್ಮ ಬೇಕಂದ್ರೆ ಮುಡಿಯಾಗಿ ಹಾಕಿಬಿಡ್ತಾನೆ, ಅವ್ರಿಗೆ ಬಯಸೋ ಚಾನ್ಸೇ ಇಲ್ಲ. ಅಂಥದ್ದು ಇದು ಗುರುಮಂದಿರದ ಗುರುನಾಥನ ಸ್ಥಾನದ. ನಾವೆಲ್ಲ ಪ್ರಪಂಚದೊಳಗೆ ಏನೋ ಭಾಳ ಹೊಡೆದಾಡಿ ಏನೋ ಬೇಕು ಬೇಡ ಅನ್ನೋದು ಮಾನ ಅಪಮಾನ ಎಲ್ಲ ಸಹನ ಮಾಡಿಕೊಂಡು ಏನೋ ತ್ರಾಸು ಮಾಡಿಕೊಂಡು ಬಂದಿರ್ತೇವೆ. ಗುರುನಾಥ ಅವನ ಪಾದಕ್ಕೆ ಬಿದ್ದರೆ ಕಾಮಧೇನು ಕಲ್ಪ ವೃಕ್ಷಕ್ಕೆ ಅವನ ಹಂತಕ್ಕೆ ಬರ್ತಿ ಇಲ್ಲ. ಸುಮ್ಮನೆ ಇಟ್ಟು ಹೆಸರು ಯಪ್ಪ ಸಿದ್ಧಾರೂಢ ಅಂತ ಬೇಡ್ರಿ ನೀವು ಭಕ್ತಿ ಭಾವದಿಂದ, ನೀವು ಮುಡಿಯಾಗ ನಿಮ್ಗೆ ಹಾಕ ಬಿಡ್ತಾನಪ್ಪ. ಅದ್ರಿ ಅಂಥದ್ದು ದೊಡ್ಡ ಶಕ್ತಿ ಅದ.
ಅಂಥದ್ರೊಳಗೆ ಇವತ್ತಿನ ಶಾಂತರೊಡನಾಡು ಅನ್ನೋ ವಿಷಯವನ್ನು ಪೂಜ್ಯರು ಭಾಳ ಹೇಳಿದರು. ಶಾಂತರು ಅಂತ ಯಾರಿಗೆ ಕರಿಬೇಕು? ಯಾರು ಮನಸ್ಸ ಪರಮಾತ್ಮನೊಳಗ ಲೀನಾಗ್ಯದ, ಪರಮಾತ್ಮನೊಳಗ ಬೆರೆತದ, ಬೆರೆತು ಹಂಗ ಆ ಆನಂದದಿಂದ ಹೊರಗೆ ಬರ್ತದ. ಹಂಗ ಜಾಮೂನ ಹೆಂಗ ಸಕ್ರೆ ಪಾಕನ ಎದ್ದು ಹೊರಗೆ ಬಂತಂದ್ರೆ ಹೊರಗೆಲ್ಲ ಸಕ್ರಿನೇ ಆಗ್ತದ. ಅದು ಆಗ್ತದಿಲ್ರಿ? ಜಾಮೂನ್ ತಿಂತಿರಿಲ್ಲ, ಮೊದಲೇನು ಇರಂಗಿಲ್ಲದು, ಅದು ಸಕ್ಕರೆ ಮುಳಿಗೆ ಹೊರಗೆ ಬರ್ಬೇಕದು. ಮತ್ತು ಇನ್ನೊಂದು ಏನು ಅಂತಾರೆ ನೋಡ್ದಕ್ಕೆ, ಅಂಥವ್ರ ಪದಾರ್ಥಗಳು ಭಾಳ ಅದಾವು. ಅದಕ್ಕೆ ರಸಗುಲ್ಲ ನಮ್ಗೆ ಬರ್ತದೆ. ರಸಗುಲ್ಲ ಅದನ್ನು ಹಂಗ ನೋಡಿ, ರಸಗುಲ್ಲ ಅದ್ರಾಗ ಮುಳುಗುತ್ತು ಅಂದ್ರೆ ಹೊಟ್ಟೆಗೆಲ್ಲ ತುಂಬ್ಕೊಂಡೇ ಬರ್ತದೆ, ಸಕ್ಕರೆ ತುಂಬ್ಕೊಂಡು ಬರ್ತದೆ. ಆಗ ಮಹಾತ್ಮನ ಮನಸ್ಸ ಅದು ಭಗವಂತನೊಳಗೆ ಸಚ್ಚಿದಾನಂದ ಪರಮಾತ್ಮನೊಳಗೆ ಮುಳಿಗೆ ಬಂದಿರ್ತದಂತ ತಿಳ್ಕೊಂಡ ಅದ್ರೊಳಗ ಪರಮಾತ್ಮನೇ ತುಂಬಿರ್ತಾನಂತಾನೆ ಅವರ ದೃಷ್ಟಿಯೊಳಗ ಭಗವಂತನ ಒಂದು ದೃಷ್ಟಿ ಇರ್ತದ. ಅದಕ್ಕೆ ಅವರ ನೇತ್ರ ಪುರುಷ, ಹಸ್ತ ಪುರುಷ, ವಾಣಿ ಪುರುಷ, ಪಾದ ಪುರುಷ ಯಾಕಂತಾರೆ ಶರಣರು. ಇವೆಲ್ಲ ಪುರುಷ ಅಂತ ಕರೀತಾರಲ್ಲ, ಅಂತ ಮಹಾತ್ಮನ ಸಂಘದೊಳಗ ಒಂದು ಕ್ಷಣ ಬಾನಿ. ಏಕ घड़ी में आधी घड़ी, आधी में पुनियाद, साधु संगत तुलसी की कटई कोटि अपराध. ಏಕ घड़ी में आधी घड़ी, ಒಂದು ಕ್ಷಣದಾಗ ಅರ್ಧದೊಳಗ ಮತ್ ಗಿರದ ಒಂದು ಕ್ಷಣ ನೀ ಮನಸ ಮಹಾತ್ಮರ ಸಂಘದೊಳಗ ಬಂದು ಮಹಾತ್ಮರಿಗೆ ಶರಣಾಗದಿಂದ ನೀನು ಕೋಟಿ ಕರ್ಮಗಳು ಕತ್ತರಿಸಿ ಬೀಳ್ತಾವನ್ನೋ ಮಾತನ್ನ ಮಹಾತ್ಮರು ಹೇಳ್ತಾರಲ್ಲ. ಅಂಥದ್ದು ಶರಣರ ಮಹತ್ವದ, ಶಾಂತರ ಮಹತ್ವದ ನಮಗ ಆ ಮಹಾತ್ಮರ ಒಡನಾಟ ನಮಗೆ ಬೇಕಲ್ಲ. ಒಡನಾಟ ಅಂದ ಕೂಡಲೇ ನಮಗೆ ಆಗಂಗಿಲ್ಲ. ಸಂಸಾರದಾಗ ನಮಗೆ ಒಡನಾಟ ಬೇರೆನೇ ಇರ್ತಾವ. ಗಂಡ ಹೆಂಡತಿ, ಅತ್ತಿ ಮಾವ, ನೆಗಡಿ, ಬಂಧು ಬಳಗ, ನೌಕರಿ, 108 ಕತ್ತಲ್ದಾಗ ಮುಳುಗಿ ಬಿಟ್ಟಿರ್ತದೆ ಮನಸ್ಸ. ಎಲ್ಲಿ ಸಾಧು ಸಂಘ ಹಚ್ಚಿರ ನಮ್ಮ ಟೈಮ್ ಇಲ್ಲ ಹೋಗ್ರಿ ಅಂತಾರ, ಅದ್ರಾಗೆ ಮುಳುಗಿ ಹೋಗಿರ್ತದೆ. ನೀ ಸಾಯೋತನ ಯಾಕ ಎಷ್ಟು ಜನ್ಮ ತಿರುಗಿ ಅದ್ರಾಗೆ ಮುಳುಗ್ಕೊತಾನೆ ಹೊಂಟಿರಿ. ಅದರಿಂದ ಈ ಮನುಷ್ಯ ಜನ್ಮ ಕೊಟ್ಟಾನ ಪರಮಾತ್ಮ ಕೊಟ್ಟಿರ್ತಕ್ಕಂಥದ್ದು. ಇದು ಮನುಷ್ಯ ಜನ್ಮ, ಕೃಪ ಮಾಡಿ ಕೊಟ್ಟಿರ್ತಕ್ಕಂಥ ಮನುಷ್ಯ ಜನ್ಮ. ಯಾಕೆ ಕೊಟ್ಟಾನ? ಕೂಡಲ ಸಂಗಮ ದೇವನ ಒಲಿಸ ಬಂದ ಪ್ರಸಾದ ಕಾಯ ಕೆಡಿಸಲಾಗದು ಅಂತ ಬಸವಣ್ಣ ಹೇಳ್ತಾನಲ್ಲ. ಅಂತ ಮಾತು ಪರಮಾತ್ಮನಿಗೆ ಒಲಿಸ್ಲಿಕ್ಕೆ ಬಂದಿರ್ತಕ್ಕಂಥದ್ದು ಇದು ಪ್ರಸಾದ ಕಾಯ. ನಾವು ಸಂಸಾರಕ್ಕೆ ಒಲಿಸ್ಲಾಕ ಇದಕ್ಕೆ ಉಪಯೋಗ ಮಾಡಾಕತ್ತೇವೆ. ನಾವು ಒಲಿಸ್ರಿ ನಾ ಏನು ಬ್ಯಾಡ ಅನ್ನಂಗಿಲ್ಲ. ಸಮಾಜದಾಗ ಇರ್ಬೇಕ, ಮತ್ತು ಎಲ್ಲರೂ ಸನ್ಯಾಸಿಗಳಾದ್ರ ಮುಂದೆ ಹಂಗೆ ಗತಿ ಆಗಕ್ಕೆ ಬರಂಗಿಲ್ಲ. ಅದಕ್ಕೆ ಸಿದ್ಧವಡಪ್ಪ ಅಂದ್ರಂತ, ನೀವೆಲ್ಲರೂ ಜೀವನ್ಮುಕ್ತ ಆಗಿರ್ಬೇಕಪ್ಪ, ನೀವೆಲ್ಲರೂ ಜೀವನ್ಮುಕ್ತ ಸ್ಥಿತಿಯೊಳಗೆ ಇರ್ಬೇಕಪ್ಪ, ಇದು ನನ್ನ ಸಂಕಲ್ಪದ. ಅದಕ್ಕೆ ಎಲ್ಲರಿಗೆ ನಾ ಅದಕ್ಕೆ 3 ಹೊತ್ತು ಎಲ್ಲ ಪ್ರವಚನ ಕೇಳಿ ಧನ್ಯ ಆಗ್ಲಿ ಅಂತ ಹೇಳ್ತೀನಿ ಅಂತ ಅಂದಾಗ ಒಬ್ಬ ಬಂದು ಹಿಂಗೆ ಕೇಳ್ದಾನ, ಯಪ್ಪ ಎಲ್ಲರೂ ಜೀವನ್ಮುಕ್ತ ಆದ್ರೆ ಮುಂದೆ ತಿನ್ನಾಕ ಉಣ್ಣಾಕ ಹ್ಯಾಂಗ್ರಿ? ಪಲ್ಲಕ್ಕೆ ಹೊರವ್ರು ಯಾರ್ರಿ? ನೋಡಪ್ಪ ಹೇಳಿದ್ರಂತ, ಅಲ್ಲಪ್ಪ ನಮಗ ಅನ್ನಿಸ್ತದ ಆಗ್ಬೇಕಂತ ಖರೆ ಆಗಂಗಿಲ್ಲಪ್ಪ. ಜನ್ಮ ಜನ್ಮಾಂತರದ ಕರ್ಮ ತಗೊಂಡು ಜೀವ ಶರೀರ ತಗೊಂಡು ಬಂದದ. ನಾವ್ ಏನ್ ಹೇಳಿದ್ರು ಆ ಕರ್ಮದ ಕರ್ಮದ ಬಲಿಯೊಳಗ ಸಿಕ್ಕೊಂಡು ತಿರುಗ್ತದೋ ಜೀವ. ಸ್ವಲ್ಪ ಸ್ವಲ್ಪ ಪಾಪ ಕತ್ತರಿಸೋಗ್ತದೆ, ಸ್ವಲ್ಪ ಸ್ವಲ್ಪ ವಿವೇಕ ಎಚ್ಚರ ಆಗ್ತಿರ್ಬೇಕು. ಪರಂತು ಪೂರ್ಣ ಕತ್ತರಿಸಿ ಹೋಗೋದಷ್ಟು ಸುಲಭ ಅಲ್ಲಪ್ಪ. ಸಂಸ್ಕಾರಗಳು ಬುದು ಹೇಳ್ತಾವ. ಹೆಂಗ ಅದು ತಡುವುದ್ರ ಏನಾಗ್ತದೆ, ಜೇನು ಬುಟ್ಟಿಗೆ ತಡುದ್ರ ಹೆಂಗ ಜೇನುಗಳು ಹೊರಗೆ ಬರ್ತಾವ, ಆಗ ಮನಸ್ಸಿಗೆ ಒಂದು ಸ್ವಲ್ಪ ತಡುದ್ರ ಹಿಂದಿನ ನೆನ್ಪುಗಳು ಬುಗ್ ಅಂತ ಹೇಳ್ತಾವ ಮ್ಯಾಲ. ಹಂಗ ಬೆಂಕಿ ಹತ್ತದ, ಪೆಟ್ರೋಲ್ ಬಿದ್ದರೆ ಬೆಂಕಿ ಹಂಗೆ ಹೇಳ್ತದ, ಹಂಗೆ ಹೇಳ್ತದ ಅಂತ ಕಣದೊಳಗೆ ನೋಡ್ತಿರಿಲ್ಲ. ಹೆಣಕ್ಕೆ ಬಂದಿರ್ತಾರ, ಅವ್ರ ಹೆಣಕ್ಕೆ ಅಳಂಗಿಲ್ಲ. ತಮ್ಮ ಹಿಂದಿದ್ದೆಲ್ಲ ಹೆಣಗಳು ನೆನಪು ಮಾಡ್ಕೊಂಡು ಅಳ್ತಿರ್ತಾರೆ. ನೋಡ್ತೀವಿ ಬುಕ್ ಅಂತ ಹೇಳ್ತದ, ಅದು ಮ್ಯಾಲೇನು ಪೆಟ್ರೋಲ್ ಹಾಕದಂಗೆ ಹಂಗಿರ್ತದ. ಅಂತ ಕಣದೊಳಗೆ ಅದು ಸಂಸ್ಕಾರದ, ಅದು ಸ್ಮರಣ ಶಕ್ತಿ ಅದ್ರೊಳಗೆ ಅದು ಅದಕ್ಕೆ ಚಿತ್ತ ಅಂತಾರ. ಚಿತ್ತದ ಹೊಟ್ಟೆಯಾಗ ಎಲ್ಲ ಸಂಸ್ಕಾರಗಳು, ಸ್ಮೃತಿಗಳು, ಸಂಸ್ಕಾರಗಳು ಇರ್ತಾವ, ಅವು ಎಬ್ಬಿಸ್ತಾವ. ಅದಕ್ಕೆ ಏನು ಮಾಡಕ್ಕೆ ಬರಂಗಿಲ್ಲ. ಅದಕ್ಕೆ ಹಂಗೆ ಆಗ್ತಾರಪ್ಪ. ಆದ್ರೂ ಸಹಿತ ನೀವು ಮಹಾತ್ಮರ ಸಂಘದಾಗ ಬಂದಿರಂದ್ರೆ ಒಂದಿಷ್ಟು ಪರಿವರ್ತನೆ ಆಗಬೇಕು. ಒಂದು ಜೀವನ ಒಂದು ಸ್ವಲ್ಪ ಊರ್ಧ್ವಗಾಮಿಯಾಗಿ ಹರಿಬೇಕು. ಮನುಷ್ಯ ಜನ್ಮದೊಳಗೆ ಅದನ್ನು ಹರಿಲಿಕ್ಕೆ ಬರ್ತದೆ. ಇನ್ಯಾವ ಜನ್ಮದಾಗ ಬರ್ತದ? ಅನ್ಯಾನ್ಯ ಜನ್ಮದೊಳಗೆ ಏನೂ ಮಾಡೋಕ್ಕಾಗಂಗಿಲ್ಲ. ಇದು ಒಂದೇ ಜನ್ಮ, ಲಾಸ್ಟ್ ಜನ್ಮ. ಯಾಕ ಪರಮಾತ್ಮ ಇದನ್ನ ವಿಚಾರ ಮಾಡಿ ಮನುಷ್ಯ ಜನ್ಮ ಕೊಟ್ಟಿದ್ದಾನ. ಲಾಸ್ಟ್ ಕ್ರಿಯೇಷನ್ ಇಸ್ ಬೆಸ್ಟ್ ಕ್ರಿಯೇಷನ್ ಅಂತ. ಕೊನೆ ಜನ್ಮ ಒಳ್ಳೆ ವಿಚಾರ ಬುದ್ಧಿ ಶಕ್ತಿ ಇಟ್ಟು ಕೊಟ್ಟಾನ. 3 ಅವಸ್ಥೆ ಇಟ್ಟು ಕೊಟ್ಟಾನ. ಮನುಷ್ಯನಿಗೆ ವಿಚಾರ ಶಕ್ತಿ, ಅವನ ಧರ್ಮ ಮಾರ್ಗ ಬೆಳೀಲಿ,
ಅವನ ಚಿಂತನೆ ಬೆಳೀಲಿ, ಅವನ ಧರ್ಮ ಬೆಳೀಲಿ, ಅವನೊಳಗೆ ಶಕ್ತಿ ಬೆಳೀಲಿ ಅಂತ ಅನ್ನೋದ್ಗ ಇದು ಮನುಷ್ಯ ಜನ್ಮ ಬಂದದ. ಪರಂತು ನಾವು ಅದನ್ನು ಹಾಳು ಮಾಡ್ಕೊಳ್ಳಾರ್ದಂಗ ಪರಮಾರ್ಥ ಮಾರ್ಗದೊಳಗೆ ನೀವು ಹಿಂಗಾರ ಬಂದಿರ್ತೇವೆ. ನಾವು ಹಗಲ ರಾತ್ರಿ ನಾವು ಚಿಂತನೆ ಮಾಡ್ಲಿಕ್ಕೆ ಆಗಂಗಿಲ್ಲ, ಮಹಾತ್ಮರ ಒಡನಾಟದಾಗ ಆಗಂಗಿಲ್ಲ. ಆದ್ರೆ ಒಂದು ಮಹಾತ್ಮರು ಹೇಳಿರ್ತಕ್ಕಂಥ 2 ಮಾತ ನಮ್ಮ ಹೊಟ್ಯಾಗ ರಕ್ತದಾಗ ಜ್ವಾಕಿ ಇಟ್ಕೋಬೇಕು. ಅದೇ ದನಗಳು ನೋಡ್ತೀರಿ ಇಲ್ಲ, ಹುಲ್ಲು ತಿಂತಾವ ಹೋಗಿ ಬೆಳತಾಂಕ ಮೆಲಕ್ ಹಾಕ್ತಾವ. ನೋಡಿರಿಲ್ಲ, ಮತ್ತ ದನಗಳು ಹುಲ್ಲು ತಿಂತಾವ, ಬಾಯಾಗ ಏನೂ ಇರಂಗಿಲ್ಲ, ಬೆಳತಾಂಕ ಹೆಂಗ ಮೆಲಕ್ ಹಾಕ್ತಾವ. ಹಂಗ ನಾವು ಮಹಾತ್ಮರ ಮಾತ ಹೊಟ್ಯಾಗ ಇಟ್ಕೊಂಡ ನಾವು ಜೀವನಿಡೀ ಮೆಲಕ್ ಹಾಕೋತಾ ಇದ್ದೇವ್ರಿ. ಮಹಾತ್ಮರ ಸಂಘದಾಗ ಬಂದಂಗ ತಿಳ್ಕೋರಿ. ಅದು ಕೆಲಸ ಭಾಳ ಮಾಡ್ತದ ರೀ, ಅದು ಕೆಲಸ ಭಾಳ ಮಾಡ್ತದ. ವಿಷ ಇಟ್ಟೇ ಇರ್ತದ, ಮನುಷ್ಯನಿಗೆ ಕೊಲ್ತದ. ಹಾವಿನ ಬಾಯಿಗಿನ ವಿಷ ಹಲ್ಲಿನೊಳಗೆ ಇಟ್ಟೇ ವಿಷ ಇರ್ತದ, ಮನುಷ್ಯನಿಗೆ ಕೊಲ್ತದ. ತೇಳಿನ ಕೊಂಡ್ಯಾಗ ಇಟ್ಟೇ ಇರ್ತದ ವಿಷ, ಮನುಷ್ಯನ ಮೈಗೆಲ್ಲ ಬೆಂಕಿ ಹತ್ತದಿಲ್ಲ. ಮತ್ತೆ ಇಟ್ಟೇ ಇರ್ತದ. ನೊಣದ ತಲೆಯಾಗ ಇಟ್ಟೇ ವಿಷ ಇರ್ತದ, ವಾಂತಿ ಮಾಡ್ಸ್ಲಕ್ ಹಸ್ತದ. ಅದು ಇಟ್ಟೇ ಇರ್ತದ, ಅದು ಭಾಳ ಇರ್ತದ ರೀ. ದೊಡ್ಡ ಪರಿವರ್ತನೆ ಮಾಡ್ತಾವ. ಜೀವನ ಆರೋಗ್ಯನ ಏರ್ಪೇರ್ ಮಾಡಿ ತೆಗಿತಾವ, ಆರೋಗ್ಯನ ಏರ್ಪೇರ್ ಮಾಡ್ತಾವ. ಆಗ ಮಹಾತ್ಮರ ಸಂಘದಾಗ ಬಂದೇವಂದ್ರೆ ನಮ್ಮ ಮನಸ್ಸಿನೊಳಗಿನ ದೋಷಗಳೆಲ್ಲ ಹೊರಗೆ ಹೋಗಿ ಅಮೃತಮಯವಾಗಿ ಮಾಡುವಂಥ ಶಕ್ತಿ ಮಹಾತ್ಮರ ವಾಣಿ ಒಳಗಿರ್ತದ. ಅದಕ್ಕೆ ಶಾಂತರ ಒಡನಾಡು, ಶಾಂತರ ಜೊತೆ ನೀನು ಒಡನಾಡು ಅಂದ್ರೆ ಯಾವಾಗ ಮಹಾತ್ಮರು ಸಿಗ್ತಾವ ಅವಾಗ ಸೇವಾ ಮಾಡ್ರಿ. ತನುವಿನ ಸೇವಾ, ಮನದ ಸೇವಾ, ಭಾವದಿಂದ ಸೇವಾ ಮಾಡ್ರಿ. ನೀವು ಸೇವಾ ಮಾಡಿದ ಫಲ ನಿಮ್ಮ ಹೊಟ್ಟೆಗಿರ್ತದ, ನಿಮ್ಮ ಜೊತೆಗೆ ಇರ್ತದ. ಆ ಪುಣ್ಯವನ್ನೇ ನಿಮ್ ಕಟ್ಕೊಂಡು ಗಂಟ, ಸ್ವಂತ ಗಂಟನ ಯಾವಾಗಲೂ ಹೇಳ್ತೀನಿ. ಈ ಹೊಲ ಮನಿ ಆಸ್ತಿ ಪಾಸ್ತಿ ಬೇಕಾದಟ್ಟು ಮಾಡಿರ್ಬೇಕು, ಅದು ನಮ್ಮ ಜೊತೆಗೆ ಬರಂಗಿಲ್ಲ. ನಾವೇನು ಮಾಡಿರ್ತಕ್ಕಂಥ ಪುಣ್ಯದ ಗಂಟ ನಮ್ಮ ಹೊಟ್ಟೆ ನಮ್ಮ ಹೃದಯದೊಳಗೆ ಇಟ್ಟು ಕಳಿಸ್ತಾನ ಪರಮಾತ್ಮ. ಅದು ಯಾರಿಗೆ ಕೊಡಾಕ ಬರಂಗಿಲ್ಲ, ಅದು ಯಾರಿಗೆ ತಗೊಳಾಕ ಬರಂಗಿಲ್ಲ. ಅದು ನಮ್ಮ ಸದಾ ನಮ್ಮ ಜೊತೆಗಿರುವಂತಹದ್ದು. ಅದಕ್ಕೆ ಅಂಥದ್ದು ಪುಣ್ಯ ಮಾಡುವಂಥ ಮಹಾತ್ಮರು ಹೇಳ್ತಾರಲ್ಲ, ಅದಕ್ಕೆ ಅಂಥ ಮಹಾತ್ಮರ ಒಡನಾಟ ನಮ್ಮೆಲ್ಲರಿಗೆ ಈಗ 3 ದಿವಸಗಳ ಪರ್ಯಂತರವಾಗಿ ಪೂಜ್ಯ ಅಪ್ಪಾಜಿಯವರ ಸನ್ನಿಧಾನದೊಳಗೆ ಎಲ್ಲ ಮಹಾತ್ಮರು ತಮ್ಮ ಉಪದೇಶಾಮೃತವನ್ನು ಕರುಣಿಸಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಬಹಳ ಜನ ಸೇವಾ ಮಾಡಿದ್ದೀರಿ ನೀವು. ನನಗೆ ಯಾರೂ ಗೊತ್ತೂ ಇಲ್ಲ. ನಮ್ಮ ಕಳಶೆಟ್ಟಿಯವರು ಇದು ಕಟ್ಟಬೇಕಾದ್ರೆ 1000 ಚೀಲ ಸಿಮೆಂಟ್ ಹೋಗಿರ್ಬೇಕು. ಇದು ಇವ್ರು ಹೆಂಗೆ ಕಟ್ಟಿರ್ಬೇಕು, ಇವ್ರು ನೋಡಿದ್ರೆ ಹಿಂಗೆ ಅದಾರ, ಇವ್ರ ಬಲ್ಲಿ ರೊಕ್ಕ ಬರ್ತದಂತ ಹಿಂಗೆ ತಿಳಿಬೇಡ್ರಿ ನೀವು. 25 ಎಕರೆ ಹೊಲ ಮಾರೇ ಬಿಟ್ಟಿವ ನಾವು. ಅದು ಹೊಲ ಮಾರಿದ್ದು ಕೂಲಿ ಆಗ್ಯದ, ಮತ್ತೆ ಇಲ್ಲ. ನಾವೇನು ಮಾಡಿಲ್ಲ, ನಾವೆಲ್ಲ ತರ್ತೇವೆ. ಅದು ಹೊಲ ಮಾರಿದ ರೊಕ್ಕ, ಅದು 4 ಪ್ಲಾಟ್ ಇದ್ದು ಅವು ಮಾರಿದ ರೊಕ್ಕ ಇರಲಿ. ಗುರುಗಳ ಆಶೀರ್ವಾದ ಹಿಂದದ. ಅದು ಅವ್ರ ಸಂಕಲ್ಪನೂ ಅದ, ಅವ್ರ ಸಂಕಲ್ಪನೂ ಅವ್ರ ದೊಡ್ಡ ಸಂಕಲ್ಪದ ಅವ್ರದ್ದು.